ಹಾಯ್ ರೀ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಇವತ್ತಿನ ಲಾಗ್ನ ಚಾಲೂ ಮಾಡಾಕತ್ತೀನಿ ನೋಡ್ರಿ. ಬರ್ರಿ ಇವತ್ತು ಟೈಲರಿಂಗ್ ಬಗ್ಗೆ ಒಂದೆರಡು ಮಾತಾಡ್ಕೋತಾನ. ನಿಮ್ಮ ಕೂಡ ಸೀರೆಗಳು ಅದಾವಲ್ರಿ, ಇಷ್ಟು ಸೀರೆಗಳು ಪಿಕೋ ಹಾಕಿದ್ರೆ ಆತಂತ ವಿಡಿಯೋ ಲಾಗ್ ಚಾಲೂ ಮಾಡಿ ನೋಡ್ರಿ. ಎಷ್ಟು ಅದಾವ ನೋಡ್ರಿ ಸೀರೆಗಳು, ಭಾಳ ಅದಾವ್ರಿ. ಇಷ್ಟು ಪಿಕೋ ಹಾಕ್ಬೇಕ್ರಿ. ನಂದು ಎಷ್ಟು ಎಲ್ಲಿ ಟೈಲರಿಂಗ್ ಕಲಿತೆ, ಎಲ್ಲಿ ನಾನು ಎಷ್ಟು ತಿಂಗಳು ಕಲಿತೆ, ಎಲ್ಲ ಎಷ್ಟು ಮಂದಿ ಕಲ್ತೀವಿ, ಅದ್ರಾಗ ಎಷ್ಟು ಮಂದಿ ಹೊಲಿತೀವಿ, ಇವಾಗ ಎಷ್ಟು ಮಂದಿ ಹೊಲಿಯಲ್ಲ, ಎಲ್ಲ ಥರ ಮಾಹಿತಿ ಇದ್ರೊಳಗೆ ವಿಡಿಯೋದಾಗ ಇರುತ್ತೆ ನೋಡ್ರಿ. ಫುಲ್ ವಿಡಿಯೋ ನೋಡ್ರಿ, ನೀವು ನಡ್ಬರ್ಕ್ ಸ್ಕಿಪ್ ಮಾಡಬೇಡ್ರಿ. ಯಾಕಂದ್ರೆ ನಮ್ಮದು ಟೈಲರಿಂಗ್ ಬಗ್ಗೆ ಮಾಹಿತಿ ಹೇಳೋದು ನಿಮ್ಗೆ ಅರ್ಥ ಆಗಲ್ಲ ನೋಡ್ರಿ. ಫುಲ್ ವಿಡಿಯೋ ನೋಡ್ರಿ. ಈಗ ನಾನು ಒಂದೇ ಪಾರ್ಟ್ ಐತ್ರಿ. ಮಿಷನ್ ಎರಡು ಅದಾವ್ರಿ, ಅದಕ್ಕೆ ಪಿಕೋ ಮಿಷನ್ ಜಾಯಿಂಟ್ ಮಾಡ್ತೀನಿ ರೀ. ಜಾಯಿಂಟ್ ಮಾಡ್ಕೊಂಡು ನಾರ್ಮಲ್ ಮಿಷನ್ ತೆಗೆದ್ಕೇರಿ ಪಿಕೋ ಮಿಷನ್ ಜಾಯಿಂಟ್ ಮಾಡಾಕತ್ತೀನಿ ನೋಡ್ರಿ. ಯಾಕಂದ್ರೆ ಅದನ್ನ ಮಾಡ್ದಾಗ ಇಟ್ಟಿರ್ತೀನಿ ರೀ ಪಿಕೋ ಮಿಷನ. ಪಿಕೋ ಹಾಕಕ್ಕೆ ಬಂದಾಗ ಅಷ್ಟೇ ತೆಗಿತೀನಿ ರೀ ಅದನ್ನು. ನಾರ್ಮಲ್ ಮಿಷನ್ನ ಯೂಸ್ ಭಾಳ ಆಗತ್ತೆ ರೀ, ಪಿಕೋ ಮಿಷನ್ ಯೂಸ್ ಭಾಳ ಆಗಲ್ಲ ರೀ. ಬರೀ ಪಿಕೋ ಇದ್ದಾಗ ಪಾಲ್ ಇದ್ದಾಗ ಅಷ್ಟೇ ಯೂಸ್ ಅಲ್ರಿ. ಈಗ ಅದಕ್ಕೂ ಕರೆಂಟಿ ಮಿಷನ್ ಜಾಯಿಂಟ್ ಮಾಡ್ತೀನಿ ನೋಡ್ರಿ. ಕರೆಂಟಿ ಮಿಷನ್ ಜಾಯಿಂಟ್ ಮಾಡಿ ಹೊಲಿತೀನಿ ರೀ. ಅದಕ್ಕೂ ಕರೆಂಟಿಂದು, ಇದಕ್ಕೂ ಕರೆಂಟಿಂದು ರೀ. ಅದು ಕರೆಂಟಿ ಮಿಷನ್ ಬಂದು ನಾ ಬರೀ ಅವಾಗ ನಮ್ಮ ಮದುವೆ ಆಗ ನಾ ತೊಗೊಂಡಿದ್ದು ನೋಡ್ರಿ. ಬರೀ 1500 ಬಿದ್ದೈತೆ ರೀ. ಇವಾಗ 4000 5000 ಅದಾವ ರೀ ಅವು ಮಿಷನ್ಗೆ. ಅವಾಗ ಕರೆಂಟಿ ಮಿಷನ್ ಬರೀ 1500 ಬಿದ್ದೈತೆ ನೋಡ್ರಿ. ಭಾರಿ ಚಲೋ ಐತ್ರಿ. ಒಂದು ಸಲನೂ ರಿಪೇರಿ ಬಂದಿಲ್ಲ ರೀ. ತಿರುಗಿ 9 ವರ್ಷ ಆತ್ರಿ ಮಿಷನ್ ತೊಗೊಂಡು, ಒಂದು ಸಲನೂ ರಿಪೇರಿ ಬಂದಿಲ್ಲ ನೋಡ್ರಿ. ಇವಾಗ ಅಷ್ಟು ಪತ್ಲುಗಳು ಕಟ್ ಮಾಡ್ಕೊಂಡು ಇದು ಮಾಡ್ಬೇಕ್ರಿ, ಹೊಲಿಬೇಕ್ರಿ. ಬರ್ರಿ ಇಷ್ಟು ಪಿಕೋ ಮಾಡ್ಕೊಂಡ್ರೆ ಅದ್ರಾಗ ಹೊಲಿಗೆ ಹಾಕ್ತೀನಿ ರೀ. ಇಲ್ಲಿ ನೋಡ್ರಿ ಪಿಕೋ ಮಿಷನ್ ಸೆಟ್ಟಿಂಗ್ ಮಾಡಿದ್ದೆ ಇವತ್ತು. ಪಿಕೋ ಹಾಕು ಭಾಳದು ಅಂತ ನಿನ್ನೆ ಲಾಗ್ನಾಗ ಹೇಳಿದ್ನಲ್ರಿ. ಅಷ್ಟು ಸೀರೆ ಹಂಗೆ ಹಾಕ್ಬೇಕಂತ ಹಂಗೆ ಓದಿದ್ದೇನೆ ರೀ. ಅಷ್ಟು ಮಡಿಚಿಟ್ಟೆ ನಿನ್ನೆ ರೀ, ಮಡಿಚಿಟ್ಟಿದ್ದೆ. ಇವತ್ತು ಮತ್ತು ಅಷ್ಟು ಪಿಕೋ ಹಾಕಿದ್ರಾತು ಅಂತೇಳಿ ಹಾಕಾಕತ್ತೀನಿ ನೋಡ್ರಿ. ಮೊದಲ ಪತ್ಲುಗಳು ಕಟ್ ಮಾಡ್ಕೊಂಡು ಪಿಕೋ ಹಾಕಾಕತ್ತೀನಿ ಬರ್ರಿ. ಆಮೇಲೆ ಏನೈತೆ ಅಲ್ರಿ, ಮಡಿ ಸೀರೆಗಳು ಅದಾವಲ್ರಿ, ಅವಿಷ್ಟನ್ನು ಕಟ್ ಮಾಡ್ಕೊಂಡು ಪಿಕೋ ಹಾಕ್ತೀನಿ ರೀ. ಒಟ್ಟು ಟೋಟಲ್ 21 ಸೀರೆಗಳು ಅದಾವ ರೀ, ಪತ್ಲ ಮಡಿ ಕೂಡಿ. ಅಷ್ಟು ಪಿಕೋ ಹಾಕೊಂಡು ನಾನು ಇನ್ನು ಬಟ್ಟೆ ಬಾಂಡೆ ಏನು ಮಾಡಿಲ್ಲ ರೀ, ಮಾಡ್ಬೇಕ್ರಿ. ಯಾಕಂದ್ರೆ ಇವತ್ತು ವ್ಲಾಗ್ ಐತಲ್ರಿ, ಜಲ್ದಿನೇ ಚಲೋ ಮಾಡಿ ನೋಡ್ರಿ. ನಾನು ಇವತ್ತು ಟೈಲರಿಂಗ್ ಬಗ್ಗೆ ಮಾತಾಡ್ಕೋತ ನಿಮ್ಮ ಕೂಡ ಲಾಗ್ ಚಲೋ ಮಾಡಿದ್ರಾತಂತ ಮಾಡಿ ನೋಡ್ರಿ. ನಾನು ಟೈಲರಿಂಗ್ ಕಲ್ತಿದ್ದು ಪೂರ ಕಲ್ತೀನಿ ನೋಡ್ರಿ. ಯಾಕಂದ್ರೆ ನಂದು ಟೈಲರಿಂಗ್ ಅಂದ್ರೆ ಒಟ್ಟು ನನಗೆ 1 ತಿಂಗಳು ಓದೀನಿ ರೀ. 1 ತಿಂಗಳು ಓದಿ 4 ಜನ ಓದ್ತಿದ್ದೀವಿ ರೀ ನಾವು. 4 ಜನದಾಗ ಏನೈತಲ್ರಿ, ನಾನು 1 ತಿಂಗಳು ಓದೀನಿ ರೀ. 1 ತಿಂಗಳ ಮ್ಯಾಗ 10 ದಿನ ಹೋಗಿ 1.5 ತಿಂಗಳು ಹೋಗೀನಿ ರೀ. 1.5 ತಿಂಗಳದಾಗೆ ಬ್ಲೌಸ್ ಕಟ್ ಮಾಡೋದು ಎಲ್ಲ ಸ್ವಲ್ಪ ಕಲ್ತಿದ್ದೀನಿ ರೀ. ಆಮೇಲೆ ಏನೈತಲ್ರಿ, ನಾನು ಮನ್ಯಾಗನೇ ಮಿಷನ್ ತಂದು ಮೊದಲಿನ ಮಿಷನ್ ಮಾರೀನಿ ರೀ ನಾನು. ಮತ್ತೊಂದು ಇದು 2ನೇ ಮಿಷನ್ ತೊಗೊಂಡೀನಿ ನೋಡ್ರಿ. ಯಾಕಂದ್ರೆ ಅದು ಮಿಷನ ಭಾಳ ತೊಂದರೆ ಆಕತ್ರಿ. ಬರೀ ದಾರ ಕಟ್ಟಾಗೋದು ಮಾಡಾಕತ್ರಿ. ನನಗೂ ಬಟ್ಟೆ ಭಾಳ ಬರಾಕತ್ತು ಅಲ್ರಿ, ಮತ್ತು ಹೊಲ್ಯಾಕೆ ಬೇಕು ಮಿಷನ್ ಕೈಯಾಗ. ಸಾಮಾನು ಸರಿ ಇದ್ರನ ಕೆಲಸ ಆಗತ್ತೆ ನೋಡ್ರಿ. ದಾರನೂ ಖಾಲಿ ಆತ್ರಿ, ದಾರ ಹಾಕ್ಕೊಂಡು ನೋಡ್ರಿ ನಾನು. ಅದಕ್ಕಂತ ನಾನು ಏನು ಮಾಡಿದ್ನಲ್ರಿ, ನಾವು 4 ಜನ ಓದ್ತಿದ್ದೀವಿ ರೀ ಒಮ್ಮೆ ನಮ್ಮ ಊರಾಗ. ನಾನು 10th ಸಾಲಿ ಮುಗ್ಯಾನ ಟೈಲರಿಂಗ್ ಕೆಲಸ ನಂದು ಮೊದಲಿಂದನೂ ಇಂಟ್ರೆಸ್ಟ್ ಇತ್ತು ರೀ. ಸಾಲಿದು ಅಷ್ಟೊಂದು ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ರೀ ನನಗೆ. ಸಾಲಿದು ಅಷ್ಟು ಲಕ್ ಇದ್ದಿದ್ದಿಲ್ಲ ರೀ ಟೈಲರಿಂಗ್ ಕೆಲಸ ಮಾಡ್ಬೇಕು ಅನ್ನೋದು. 10th ಮುಗ್ಯಾನ ನಾನು 10th ಪೇಪರ್ ಬರೋದು ನಾನು ಟೈಲರಿಂಗ್ ಕೆಲ್ಸಕ್ಕೆ ಹಚ್ಚಿದ್ದೀನಿ ನೋಡ್ರಿ. ಟೈಲರಿಂಗ್ ಕೆಲ್ಸಕ್ಕೆ ಹಚ್ಚಿದ್ರೆ ನಾವು 4 ಮಂದಿ ಸಾಲಿಗೆ ಹೋಗ್ಲಿಲ್ಲ ರೀ, ಟೈಲರಿಂಗ್ ಕೆಲ್ಸಕ್ಕೆ ಹಚ್ಚಿದ್ದೀವಿ ರೀ. ಈಗ 4 ಮಂದಿಯಾಗ ನಾವು 2 ಹೊಲಿತೀವಿ ರೀ, 2 ಹೊಲಿಯಲ್ಲ ನೋಡ್ರಿ ಇವತ್ತು ಮಿತಿಗೆ. ಅವರು ಕಲ್ತಾರಿ, ಆದ್ರೆ 3 ತಿಂಗಳು 4 ತಿಂಗಳು ಹೋಗ್ಯಾರ. ಅವ್ರಿಗೆ ತಲೆಗೆ ಹತ್ತಿಲ್ಲ ರೀ, ಬಿಟ್ಟರು ಅವ್ರಿಗೆ ಹೊಲಿಯಲ್ಲ ನೋಡ್ರಿ. ನಾವು 2 ಹೊಲಿಯಾಕತ್ತೀವಿ ರೀ. ನಾವು 4 ಮಂದಿಯಾಗ 2 ಹೊಲಿಯಾಕತ್ತೀವಿ ನೋಡ್ರಿ. ಯಾಕಂದ್ರೆ ಹಳ್ಳಿ ಒಳಗೆ ಏನು ಮಾಡ್ತಾರೆ, ಅಲ್ಲಿ ಇಳಿತು, ಇಲ್ಲಿ ಭುಜ ಇಳಿತು, ಅಲ್ಲಿ ಚೆಂದಾಗಿಲ್ಲ, ಇಲ್ಲಿ ಚೆಂದಾಗಿಲ್ಲ ಅಂತೇಳಿ ಹಳ್ಳಿ ಒಳಗೆ ಭಾಳ ಇದು ಮಾಡ್ತಾರೆ. ಹಿಂಗೆ ಹೊಲ್ದು ನೀ ಕೆಡಿಸಿದಿ, ನೀ ಮಾಡಿದಿ ಅಂತಾರೆ ನೋಡ್ರಿ. ಅದಕ್ಕಂತ ಹೇಳ್ರಿ ಅಂಥದ್ದೆಲ್ಲ ಅನಿಸ್ಕೊಳೋದಾಗಲ್ಲ ಅಂತೇಳ್ರಿ ಅವರು ಟ್ರೈ ಮಾಡಲೇ ಇಲ್ಲ ರೀ, ಹಾಗೆ ಬಿಟ್ಬಿಟ್ರಿ. ನಾವೇನು ಮಾಡಿದ್ವಿ, ಅವೆಲ್ಲ ಕಷ್ಟಗಳು ಎದುರಿಸ್ಕೋತ ಇಲ್ಲ ಅಳವ ಸಜ್ಜು ಮಾಡಿಕೊಡ್ತೀವಿ, ಸರಿ ಮಾಡಿಕೊಡ್ತೀವಿ, ಹಂಗವ ಹಿಂಗವ ಅಂತೇಳಿ ಅವೆಲ್ಲ ಅವ್ರಿಗೆ ಹೇಳ್ಕೋತ ನಾವು ಹೊಲ್ಕೋತ ಬಂದೀವಿ ರೀ. ಇವತ್ತು ಮಿತಿಗೆ ನಾವು ಹೊಲಿತೀವಿ ನೋಡ್ರಿ, ಟೈಲರಿಂಗ್ ಕೆಲಸ ಮಾಡ್ತೀವಿ ನೋಡ್ರಿ. ಮೊದಲಿಂದು ಭಾಳ ಕಷ್ಟ ಐತ್ರಿ. ಯಾಕಂದ್ರೆ ಫಸ್ಟಿಗೆ ಕೈ ಕುಂತಿರಲ್ಲ, ನಮಗೂ ಇನ್ನೂ ಸರಿಯಾಗಿ ಕಟಿಂಗ್ ಬರಲ್ಲ, ಟಿಚಿಂಗ್
ಬರ್ತಾಕಿರಲ್ಲ. ಅವ್ರು ಏನಂತಾರೆ ಕೊಟ್ಟಿರ್ತಾರಲ್ರಿ, ಅಲ್ಲಿ ಎಳೀತು ಇಲ್ಲಿ ಭುಜ ಎಳೀತು, ಇನ್ನು ನಮಗೆ ಫಸ್ಟ್ ಮಾಹಿತಿ ಇರಲ್ಲ ನೋಡ್ರಿ. ಈಗ ನೋಡ್ರಿ ನಮಗೆ ಎಲ್ಲ ಥರ ಮಾಹಿತಿ ಗೊತ್ತು ರೀ. ಎಲ್ಲರೂ ಸ್ವಲ್ಪ ಜಂಪರ್ ಮಿಸ್ಟೇಕ್ ಆತಂದ್ರೆ ತೊಂಬರವ ನೋಡ್ತೀವಿ, ಹಾಕೊಂಡು ನೋಡ್ರಿ, ನಾನು ನೋಡ್ರಿ ಹಂಗೆ ಹೊಲ್ದೀನಿ, ನೋಡ್ತೀನಿ ಬರ್ರಿ ನಿಮ್ಗೆ ಸರಿ ಮಾಡಿಕೊಡ್ತೀನಿ ಅಂತೇಳಿ ಹೇಳ್ಕೇರಿ ಸರಿ ಮಾಡಿಕೊಡ್ತೀನಿ ರೀ. ಗಿರಾಕಿಗಳು ಏನಂತಾರೆ, ಏನಾರು ಆದರೂ ಸರಿ ಮಾಡಿಕೊಡ್ತಾ ಬಿಡಿಕಿ ಅಂತೇಳಿ ಹೊಳ್ಳಿ ಇಲ್ಲೇ ಬರ್ತಾರೆ ನೋಡ್ರಿ ಗಿರಾಕಿಗಳು. ಅದಕ್ಕೆ ರೀ ಯಾರು ಫಸ್ಟ್ಗೆನ ಏನು ಒಮ್ಮೆ ಎಲ್ಲನೂ ಕಲಿತೆ ಬಂದಿರಲ್ರಿ. ಎಲ್ಲನೂ ಕಲ್ಕೋತ ದಿವಸ ಆದಂಗ ಮ್ಯಾಗ ನಮಗೆ ಕೈ ಕುಂದ್ರುತ್ತೆ ನೋಡ್ರಿ. ಒಂದೇ ದಿನಕ್ಕೆ ಕೈ ಕುಂದ್ರಲ್ರಿ ಯಾವುದೇ ಆಗಲಿ. ನಾನು ಫಸ್ಟು ಬರೀ ನಾರ್ಮಲ್ ಮಿಷನ್ ಇತ್ತು ರೀ, ಪಿಕೋ ಮಿಷನ್ ಇದ್ದಿದ್ದಿಲ್ಲ ರೀ. ಇವಾಗ 2 ವರ್ಷ ಆಯ್ತು ರೀ. ಭಾಳ ಮಂದಿ ಪಿಕೋ ಹಾಕಬೇಕು ಅನ್ನಕತ್ರಿ. ಹಳ್ಳಿ ಕಡೆ ಮೊದಲಷ್ಟು ನಾವು ಟೈಲರಿಂಗ್ ಕಲಿಯಾಗ ಅಷ್ಟೊಂದು ಪಿಕೋ ಮಿಷನ್ದು ಅಷ್ಟೊಂದು ಇದ್ದಿದ್ದಿಲ್ಲ ರೀ. ಅವಾಗ ನಾನು ಟೈಲರಿಂಗ್ ಕಲ್ತಿದ್ದು 2013 ಇದ್ದಂಗೆ ಐತ್ರಿ. ಆವಾಗ ಅಷ್ಟೊಂದು ಇದ್ದಿದ್ದಿಲ್ಲ ರೀ. ಆವಾಗ ನಮ್ಗೆ ಅಷ್ಟೊಂದು ಟೈಲರಿಂಗ್ ಪಿಕೋ ಮಿಷನ್ ಅಷ್ಟು ಬೇಕಾಗಿದ್ದಿಲ್ಲ ರೀ. ಅದ್ರ ಮಾಹಿತಿನೂ ಅಷ್ಟು ಇದ್ದಿದ್ದಿಲ್ಲ. ಮೊದಲು ಟೈಲರಿಂಗ್ ಇವೆಲ್ಲ ಸಾದಾ ಮಿಷನ್ದು ಗೊತ್ತಾಗಲಿ ಆಮೇಲೆ ನೋಡೋಣ ಅಂತೇಳಿ ಬಿಟ್ಟಿದ್ದೀನಿ ರೀ. ಇವಾಗ 2 ವರ್ಷ ಆಯ್ತು ರೀ ನಾ ಪಿಕೋ ಮಿಷನ್ ತೊಗೊಂಡು. ಇವಾಗ ಏನೈತಲ್ಲ ರೀ, ಅದು ಪಿಕೋ ಮಿಷನ್ದು ನಂಗೆ ಅಷ್ಟೊಂದು ಗೊತ್ತಿದ್ದಿಲ್ಲ ರೀ. ನಾನು ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿ ಎಲ್ಲ ಅದ್ರ ಮಾಹಿತಿ ತೊಗೊಂಡು ಇವಾಗ ಪಿಕೋ ಹಾಕ್ತೀನಿ ನೋಡಿರಿ. ಪಿಕೋನು ಹಾಕ್ತೀನಿ, ಫಾಲೋ ಮಾಡ್ತೀನಿ ರೀ. ಅದು ಪಿಕೋ ಮಿಷನ್ದಾಗ ಹೆಚ್ಚು ಹೊಲ್ಯಾಕೆ ಬರಲ್ಲ ರೀ ನನಗೆ ಅಷ್ಟೊಂದು ಅದ್ರ ಮಾಹಿತಿ ಗೊತ್ತಿಲ್ಲ ರೀ. ನಂದು ಹೆಂಗಾದ್ರೂ ನಾರ್ಮಲ್ ಮಿಷನ್ ಹೊಲಿದೈತಲ್ಲ ರೀ, ಅದಕ್ಕೆ ಪಿಕೋ ಮಿಷನ್ದಾಗ ನಾ ಹೊಲಿದು ಅಷ್ಟೊಂದು ತಲೆ ಕೆಡ್ಸ್ಕೊಂಡಿಲ್ಲ ನೋಡಿರಿ. ಇವಾಗ ಏನೈತಲ್ಲ ರೀ, ನಾನು ಹಳ್ಳಿ ಒಳಗೆ ಈಗ ಎಷ್ಟು ಹೆಲ್ಪ್ ಆಗೈತೆ ನೋಡಿರಿ ನನಗೂ. ನಮ್ಮ ಹುಡುಗನ ಕರ್ಕೊಂಡು ಕೆಲ್ಸಕ್ಕೂ ಹೋಗೋದಾಗಲ್ಲ ರೀ. ಯಾಕಂದ್ರೆ ಅವ್ನು ಕರ್ಕೊಂಡವ್ರು ಯಾರೂ ಇಲ್ಲ ರೀ. ಮತ್ತು ನನಗೆ ಇದ್ರಾಗ ದಿನ 200-300 ರೂಪಾಯಿ ಹೊಲಿದ್ನಿ ಅಂದ್ರೆ ನಮ್ಮ ಮನೆ ಸಂಸಾರನೇ ಹೋಗುತ್ತೆ ನೋಡಿರಿ. ಯಾಕಂದ್ರೆ ಶ್ರವಣ್ ಕುಮಾರ್ ಅಪ್ಪಾರು ತೀರ್ಕೊಂಡಾನ, ನನಗೆ ಕೈ ಹಿಡ್ದಿದ್ದಂದ್ರೆ ಟೈಲರಿಂಗ್ ಕೆಲಸ ಒಂದೇ ನೋಡಿರಿ. ಯಾಕಂದ್ರೆ ಅದು ಇರ್ಲಿಕ್ಕಂದ್ರೆ ನನಗೆ ವಜ್ಜಿತ್ತು ನೋಡಿರಿ. ಹಂಗೆ ಟೈಲರಿಂಗ್ ಕೆಲಸ ಮಾಡ್ಕೋತ ಅವ್ರ ಅಪ್ಪಾರು ತೀರ್ಕೊಂಡಾನ. ನಾ ಏನು ಮಾಡಬೇಕು, ಇದು ಒಂದೇ ಆದರೂ ನನಗೆ ಬಿಸ್ನೆಸ್ಸು, ಮನ್ಯಾಗ ಇರ್ತೀನಿ ನಡೆಯಲ್ಲ ಅಂತೇಳಿ ಬಟ್ಟೆ ವ್ಯಾಪಾರನೂ ಚಲೋ ಮಾಡಿದ್ದೀನಿ ನೋಡಿರಿ. ನಮಗೆಲ್ಲ ರಗಡ ಕಷ್ಟಗಳು ಬಂದವ್ರಿ, ಎದುರ್ಸ್ಕೊತಾನೆ ಬಂದೀನಿ ರೀ. ಇಲ್ಲಿ ಬಂದು ಹತ್ತೀವ್ರಿ. ಮತ್ತು ಮುಂದೆ ಏನೇನು ಕಷ್ಟ ಬರ್ತಾವೆ ನೋಡ್ಕೊಂಡ್ರಿ. ಎಲ್ಲ ಏನೇನು ಯಾವ ಥರ ಕಷ್ಟ ಬಂದರೂ ಎದುರಿಸ್ಬೇಕು ನೋಡಿರಿ. ಎದುರಿಸಿ ಎಲ್ಲ ಥರ ಕಷ್ಟ ಹೋಳಾಗುತ್ತೆ ನೋಡಿರಿ. ಯಾಕಂದ್ರೆ ನಾವು ಹಳ್ಳಿ ಒಳಗೆ ಇರೋದ್ರಿಂದ ನಮ್ಗೆ ಇಲ್ಲಿ ಟೈಮ್ ಪಾಸ್ ಜಗ್ಗಿ ಆಗತ್ತೆ ನೋಡಿರಿ. ಇವು ಸೀರೆ ಯಾರು ಅನ್ನಕತ್ತಿದ್ರಿ ಆ ವೈನಿಯರು. ಅವರು ಒಂದೆರಡು ಸೀರೆ ಪಿಕೋ ಮಾಡಕ್ಕೆ ಕೊಟ್ಟಾರಿ. ಪಿಕೋ ಹಾಕುವ ಭಾಳ ಇದ್ವಲ್ರಿ. ಅವರು ಮಾತಾಡ್ಕೊತ ಕುಂತ್ರಿ. ಹಂಗೆ ಅವ್ರಿಗೂ ಮಾತಾಡ್ಕೊತಾನೆ ನಾ ರಾಟಿ ಹೊಲದ್ ನೋಡಿರಿ. ನಾ ಹೆಂಗೆ ಹೊಲದ್ನೇನ ಮಡಿ ಸೀರೆಗಳು ಹೆಂಗೆ ಹೊಲದ್ನೇನ ನನಗೆ ಗೊತ್ತಾಗಲಿಲ್ಲ ನೋಡಿರಿ. ಅವನು ತರಲೆ ಮಾಡಕತ್ತಿದ್ದೀನಿ ರೀ. ಹಳೆಯ ಆಗ್ಬೇಕು ರೀ ಅವನು ಅಣ್ಣ ಮಗ. ಅವನು ಕೂಡ ನಾ ಮಾತಾಡ್ಕೊತ ಯಾಕಲ್ಲ ಸರಿತಿಲ್ಲಿಂದ ಕನ್ಕೋತ ಅವಗೂ ಒಂದಿಟ್ಟು ಇದು ಮಾಡ್ಕೊತಾನೆ ನಾ ಹೊಲದ್ ನೋಡಿರಿ. ನನಗೂ ಭಾಳ ಟೈಮ್ ಪಾಸ್ ಆಯ್ತು ನೋಡಿರಿ. ಅವ್ರು ಬಂದು ಕುಂತಿದ್ದಕ್ಕೆ ನಮಗೂ ಟೈಮ್ ಪಾಸ್ ಆಯ್ತು. ಇಷ್ಟು ಸೀರೆ ಪಿಕೋ ಹಾಕಕ್ಕೆ ನನ್ನ ಚಾನಲ್ ನೋಡಿ. ಹೊಸ ವ್ಯೂವರ್ಸ್ಗಳು ಏನೈತಲ್ರಿ, ಪ್ಲೀಸ್ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಮ್ಮ ಚಾನಲ್ ಇನ್ನೂ ಸಪೋರ್ಟ್ ಮಾಡಿರಿ. ಇದೇ ಥರ ವಿಡಿಯೋ ನಿಮ್ಗೆ ದಿನ ಡೈಲಿ ಲಾಗ್ ಹಾಕ್ತೀನಿ ರೀ. ನಮ್ಮದು ಜೀವನ್ದಾಗ ನಾವು ಏನಿರ್ತಾ ಅಷ್ಟೇ ನಮ್ಮ ಲಾಗ್ ನಾವು ಮಾಡಿ ಹಾಕ್ತೀನಿ ನೋಡಿರಿ. ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ನೋಡಿರಿ. ಈಗ ನನಗೆ ಯೂಟ್ಯೂಬ್ನ್ಯಾಗ ಹಳ್ಳಿ ಕಡೆ ಏನಂತಾರಂದ್ರಿ, ಇದೇನು ಯೂಟ್ಯೂಬ್ ಮಾಡ್ತಾ ಈಕಿ ಬರೀ ವಿಡಿಯೋ ಮಾಡೋದು ಇದೇ ಆಗುತ್ತೆ, ಅದನ್ನ ಬಿಟ್ಟು ಹೊಲಿದ್ರೆ ಎಷ್ಟು ರೊಕ್ಕ ಬರ್ತಾವೆ ಈಕಿಗೆ, ಬರೀ ಅದ್ರ ಎಡಿಟ್ ಮಾಡೋದು ಬರೀ ಅದ್ರ ಕೂಡ ಕುಂತ್ಬಿಡ್ತಾಳೆ ಫೋನಿನ ಕೂಡ, ಈಕಿಗೆ ಹೊಲಿದ ಆಗಲ್ಲ, ಏನು ಮಾಡ್ತಿ ಈಕಿಗೆ ಅಂತಾರೆ. ಅದಕ್ಕೆ ರೀ ಸಪೋರ್ಟ್ ಮಾಡಿರಿ. ಒಂದು ಸಕ್ಸಸ್ ಆತಂದ್ರೆ ಅವ್ರಿಗೆ ಗೊತ್ತಾಗತ್ತೆ ರೀ. ಸಕ್ಸಸ್ ಮಾಡಿ ತೋರಿಸ್ಬೇಕಂತ ನಾನು ಯೂಟ್ಯೂಬ್ ಚಾಲೂ ಮಾಡೀನಿ ನೋಡಿರಿ. ನೀವು ಹೆಲ್ಪ್ ಮಾಡಿದ್ರೆ ಸಕ್ಸಸ್ ಆಗತ್ತೆ ರೀ. ವ್ಯೂವರ್ಸ್ಗಳು ನೀವು ಹೆಲ್ಪ್ ಮಾಡಿರಿ ಅಂತ ಹೇಳ್ತೀನಿ ನೋಡಿರಿ. ಸಪೋರ್ಟ್ ಮಾಡಿರಿ ನಮಗೂ ಒಂದಿಷ್ಟು. ನಾವು ಇಟ್ಟು ಹಳ್ಳಿ ಕಡೆ ಅಂತ ಹಳ್ಳಿ ಕಡೆ ನಾವು ಹೆಂಗೆ ಟೈಲರಿಂಗ್ ಮಾಡ್ತೀವಿ, ನಾವು ಹೆಂಗೆ ಬಿಸ್ನೆಸ್ ಮಾಡ್ತೀವಿ, ಎಲ್ಲ ಥರ ಮಾಹಿತಿ ನಿಮ್ಗೆ ಶೇರ್ ಮಾಡ್ತೀನಿ ರೀ. ಪ್ಲೀಸು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಅಷ್ಟು ಸೀರೆ ಪಿಕೋ ಹಾಕಿದ್ದೀನಿ ರೀ. ಇಷ್ಟು ಬ್ಲೌಸ್ ಸ್ಟಿಚಿಂಗ್ ಮಾಡಿ ಹೋದವ್ರಿ. ಅವು ಮಡಿಚಿಡ್ಬೇಕು ರೀ ನೋಡಿರಿ. ಇಷ್ಟು ಸೀರೆನೂ ಮಡಿಚಿದೆ, ಬ್ಲೌಸು ಮಡಿಚಿ, ಕಸ ಗುಡಿಸಿ, ಅಂಗ್ಳಕ್ಕೆ ಕಸ ಗುಡಿಸಿ, ಅಂಗ್ಳಕ್ಕೆ ನೀರು ಹೊಡೆದೀನಿ ನೋಡಿರಿ. ನೀರು ಹೊಡೆದು ಟೈಮ್ 5 ಗಂಟೆ ಆಗೈತೆ ರೀ. ಬಟ್ಟೆ ಬಾಂಡೆ ಮಾಡ್ಬೇಕು ರೀ. ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡೀನಿ ರೀ. ಬಟ್ಟೆ ಹೊಲಿದ್ರೆ ಮನೆ ಭಾಳ ಹೊಲಸಾಗತ್ತೆ ನೋಡಿರಿ. ನಮ್ಮ